ನಮಸ್ಕಾರ ವಿದ್ಯಾರ್ಥಿಗಳೇ. ಹೈಟೆಕ್ ಪ್ರೈಟುಗ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಈ 2025-26ನೇ ಸಾಲಿನ ಎಸ್ಎಸ್‌ಪಿ ಸ್ಕಾಲರ್‌ಶಿಪ್‌ಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ? ಅಥವಾ ಅರ್ಜಿ ಸಲ್ಲಿಸಬೇಕು ಅಂತ ತಯಾರಿ ಮಾಡ್ತಿದ್ದೀರಾ? ಹಾಗಿದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ಅತ್ಯಂತ ಮುಖ್ಯವಾದದ್ದು, ಯಾಕಂದ್ರೆ ಈ ಅಟೆಸ್ಟೇಷನ್ ಮಾಡದ ಹೊರತು ನಿಮ್ಮ ಸ್ಕಾಲರ್‌ಶಿಪ್ ಹಣ ನಿಮ್ಮ ಕೈ ಸೇರುವುದಿಲ್ಲ. ಈ ಅಟೆಸ್ಟೇಷನ್ ಅಂದ್ರೆ ಏನು? ಯಾರು ಮಾಡಬೇಕು? ಕೊನೆಯ ದಿನಾಂಕ ಯಾವಾಗ? ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ಅಟೆಸ್ಟೇಷನ್ ಎಂದರೇನು? ಮೊದಲಿಗೆ ಈ ಅಟೆಸ್ಟೇಷನ್ ಅಂದರೆ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನು ಅಂದ್ರೆ ಅಂಕಪಟ್ಟಿ, ಫೀಸ್ ರೆಸಿಪ್ಟ್, ಬೋನಫೈಡ್ ಸರ್ಟಿಫಿಕೇಟ್ ಡಿಜಿಟಲ್ ರೂಪದಲ್ಲಿ ದೃಢೀಕರಿಸುವುದು. ಈ ಮೊದಲು ನೀವು ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಹೋಗಿ ಸಹಿ ಹಾಕಿಸ್ಬೇಕಿತ್ತು. ಆದ್ರೆ ಹೀಗಾಗಲ್ಲ. ಎಸ್ಎಸ್ಪಿ ಪೋರ್ಟಲ್ ನಲ್ಲೇ ನಿಮ್ಮ ಕಾಲೇಜಿನ ನೋಡಲ್ ಆಫೀಸರು ನಿಮ್ ದಾಖಲೆಗಳನ್ನ ನೋಡಿ ಆನ್ಲೈನ್ ಮೂಲಕವೇ ಪರಿಶೀಲನೆ ಮಾಡಿ ಅಪ್ರೂವ್ ಮಾಡ್ತಾರೆ. ಇದನ್ನೇ ಈ ಅಟೆಸ್ಟೇಷನ್ ಎಂದು ಕರೆಯುತ್ತಾರೆ. ಯಾರು ಈ ಅಟೆಸ್ಟೇಷನ್ ಮಾಡಿಸ್ಬೇಕು? ನೆನಪಿಡಿ, ಎಲ್ರಿಗೂ ಈ ಅಟೆಸ್ಟೇಷನ್ ಕಡ್ಡಾಯವಲ್ಲ. ಮೊದಲನೇದಾಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಮೀನ್ಸ್ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಅಂದ್ರೆ ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್, ಪಿಜಿ ಮಾಡುವ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯ. ವಿನಾಯಿತಿ: ಪಿಯುಸಿ, ಐಟಿಐ ಮತ್ತು ಜಿಟಿಟಿಸಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಈ ಅಟೆಸ್ಟೇಷನ್ ಅವಶ್ಯಕತೆ ಇರುವುದಿಲ್ಲ. ಏಕೆಂದ್ರೆ ಅವ್ರ ಡೇಟಾ ನೇರವಾಗಿ ಬೋರ್ಡ್ನಿಂದ ಲಭ್ಯವಿರುತ್ತದೆ. ಹೊಸ ವಿದ್ಯಾರ್ಥಿಗಳು ಅಂದ್ರೆ ಫ್ರೆಶ್ ಅಪ್ಲಿಕೆಂಟ್ಸ್ ನೀವು ಮೊದಲ ಬಾರಿ ಅರ್ಜಿ ಸಲ್ಲಿಸುತ್ತಿದ್ದರೆ ಇದು ತುಂಬಾ ಮುಖ್ಯ. ಪ್ರಮುಖವಾಗಿ ಮುಖ್ಯ ದಾಖಲೆಗಳು ಮತ್ತು ಡೆಡ್ಲೈನ್ ಬಗ್ಗೆ ತಿಳಿಯೋಣ. ಮೆಟ್ರಿಕ್ ಪೂರ್ವ ಇವರಿಗೆ ಜನವರಿ 31, 2026 ಕೊನೆಯ ದಿನಾಂಕವಾಗಿರುತ್ತದೆ. ಅಂದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಇಲಾಖೆಗಳಿಗೆ ಮೀನ್ಸ್ ಒಬಿಸಿ ಆರ್ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಜನವರಿ 31, 2026ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದ್ರೆ ಮೆಡಿಕಲ್ ಮತ್ತು ಕೆಲವು ವೃತ್ತಿಪರ ಕೋರ್ಸ್ಗಳಿಗೆ ಮಾರ್ಚ್ 31ರವರೆಗೆ ಗಡುವು ವಿಸ್ತರಿಸಲಾಗಿದೆ. ಇದಕ್ಕೆ ಬೇಕಾಗಿರುವ ಮುಖ್ಯ ದಾಖಲೆಗಳು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೋಡ್ತಾ ಹೋಗೋಣ. ಆಧಾರ್ ಕಾರ್ಡ್, ಕಾಲೇಜು ಫೀಸ್ ರೆಸಿಪ್ಟ್, ಬೋನಫೈಡ್ ಸರ್ಟಿಫಿಕೇಟ್, ಮಾರ್ಕ್ ಶೀಟ್, ಹಾಸ್ಟೆಲ್ ವಿವರಗಳು ಇದ್ರೆ. ಈ ಅಟೆಸ್ಟೇಷನ್ ಮಾಡುವುದು ಹೇಗೆ? ಅದನ್ನ ಸ್ಟೆಪ್ ಬೈ ಸ್ಟೆಪ್ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡ್ತಾ ಹೋಗೋಣ. ಮೊದಲು ಎಸ್ಎಸ್ಪಿ ಪೋರ್ಟಲ್ಗೆ ಭೇಟಿ ನೀಡಿ ಈ ಅಟೆಸ್ಟೇಷನ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ವಿವರಗಳನ್ನೆಲ್ಲ ಫಿಲ್ ಮಾಡಿ ಲಾಗಿನ್ ಆಗಬೇಕು. ನಿಮ್ಮ ಕಾಲೇಜು ಮತ್ತು ಕೋರ್ಸ್ ವಿವರಗಳನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆದ್ಮೇಲೆ ನಿಮಗೆ ಒಂದು ಈ ಅಟೆಸ್ಟೇಷನ್ ಐಡಿ ಸಿಗುತ್ತದೆ. ಆ ಐಡಿಯನ್ನು ನಿಮ್ಮ ಕಾಲೇಜಿನ ಸ್ಕಾಲರ್ಶಿಪ್ ವಿಭಾಗಕ್ಕೆ ನೀಡಿ ಅವರು ಅದನ್ನು ತಮ್ಮ ಲಾಗಿನ್ ನಲ್ಲಿ ಅಪ್ರೂವ್ ಮಾಡಬೇಕು. ಅವರು ಅಪ್ರೂವ್ ಮಾಡಿದ್ಮೇಲಷ್ಟೇ ನಿಮ್ಮ ಸ್ಕಾಲರ್ಶಿಪ್ ಪ್ರಕ್ರಿಯೆ ಮುಂದೆ ಹೋಗುತ್ತದೆ. ಹಣ ಬರೆದಿದ್ರೆ ಏನ್ ಮಾಡಬೇಕು? ವಿದ್ಯಾರ್ಥಿಗಳೇ, ನಿಮ್ಮ ಸ್ಟೇಟಸ್ ನಲ್ಲಿ ಪೆಂಡಿಂಗ್ ತಾಲೂಕ್ ಆಫೀಸರ್ ಅಥವಾ ಅವೈಟೆಡ್ ಅಂತ ಇದ್ದರೆ ಗಾಬರಿ ಬೇಡ. ನಿಮ್ಮ ಬ್ಯಾಂಕ್ ಖಾತೆಗೆ NPCI ಸೀಡಿಂಗ್ ಅಥವಾ ಆಧಾರ್ ಮ್ಯಾಪಿಂಗ್ ಆಗಿದೆ ಎಂದು ಚೆಕ್ ಮಾಡಿಸ್ಕೊಳ್ಳಿ. ಈ ಅಟೆಸ್ಟೇಷನ್ ಆಗಿದೆಯೇ ಅಥವಾ ನಿಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಒಮ್ಮೆ ಖಚಿತಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಹೆಲ್ಪ್ ಲೈನ್ ಸಂಖ್ಯೆ 1902 ಇದಕ್ಕೆ ಕರೆ ಮಾಡಬಹುದು. ಡೆಡ್ಲೈನ್ ಹತ್ತಿರ ಬರುತ್ತಿದೆ, ಹಾಗಾಗಿ ಕೊನೆಯ ದಿನವರೆಗೂ ಕಾಯಬೇಡಿ. ಕೂಡಲೇ ಈ ಅಟೆಸ್ಟೇಷನ್ ಪ್ರಕ್ರಿಯೆ ಮುಗಿಸಿ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.